ಶ್ರೀವಾಸ್ತು ಸಕಲ ದೇವತಾ ಧೂಪ. ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ, ನರದೃಷ್ಟಿ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ವ್ಯವಹಾರ, ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು, ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು. ಸನಾತನ ಹೆಲ್ತ್ ಕೇರ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ಮಗನಿಗೆ ನನ್ನ ಹೆಸರು ಬಂದು BG ರವಿಪ್ಪ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತಿದ್ದು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಯಾವುದಾದ್ರೂ ದೀರ್ಘಕಾಲಿಕ ಸಮಸ್ಯೆಗಳಿದ್ದರೆ ಮಾತ್ರನೇ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮಗೆ ಸಿಗ್ತವೆ, ಕಲಿಸ್ಕೊಡ್ತೀವಿ. ಅದೇ ರೀತಿ ನಿಮಗೆ 1 ತಿಂಗಳಾಯಿತು 2 ತಿಂಗಳಾಯಿತು ಈ ಥರ ಸಮಸ್ಯೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ನಾನು ತೋರಿಸ್ತಕ್ಕಂಥ ಗಿಡಮೂಲಿಕೆಗಳು ಅದನ್ನು ನಿಮಗೆ ನೀವಾಗಿ ಅದನ್ನು ತಗೊಂಡು ಬಳಸ್ಕೊಂಡಾಗ, ನಾನು ಹೇಳಿದ ರೀತಿಯಲ್ಲಿ ಬಳಸ್ಕೊಂಡಾಗ ಆ ಸಮಸ್ಯೆ ನಿಧಾನವಾಗಿ ವಾಸಿ ಆಗ್ತಾ ಬರ್ತದೆ. ಕೆಲವರು ಹೇಳ್ತಾರೆ ವಿಡಿಯೋಗಳಲ್ಲಿ, ಇದನ್ನು ಬಳಸಿದ ಕೂಡಲೇ ನಾಳೆ ಬೆಳಗ್ಗೆನೇ ಎದ್ದು ಓಡೋಗ್ಬಿಡ್ತೀರಾ, ನಾಳೆ ಬೆಳಗ್ಗೆನೇ ರಿಲೀಫ್ ಆಗ್ಬಿಡ್ತದೆ, ನೀವು ಹಂಗಾಗ್ಬಿಡ್ತೀರಿ, ಹಿಂಗ, ಅವೆಲ್ಲ ಸುಳ್ಳು. ಆಯುರ್ವೇದ ಸ್ವಲ್ಪ ನಿಧಾನ ಕೆಲಸ ಮಾಡ್ತದೆ, ನಿಧಾನ ಆದ್ರೂ ತುಂಬ ಅದ್ಭುತವಾಗಿರ್ತದೆ. ಯಾವ ರೋಗ ಅನ್ನೋದು ಪರಿಪೂರ್ಣವಾಗಿ ವಾಸಿ ಆಗ್ತದೆ. ಆದ್ದರಿಂದ ನಾನು ತೋರಿಸ್ತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದರೆ ಕಿಡ್ನಿ ಸಮಸ್ಯೆಗಳು. ಭಾಳಷ್ಟು ಜನಗಳಿಗೆ ಕಿಡ್ನಿ ಪ್ರಾಬ್ಲಮ್ ಬರ್ತಾ ಇದೆ. ಕಿಡ್ನಿ ಅಂತಂದರೆ ಯಾವ ರೀತಿ ಅಂತಂದರೆ, ನಾವು ಕುಡಿತಕ್ಕಂಥ ನೀರಿನ ಒಂದು ಸಮಸ್ಯೆಯಿಂದ ಈ ಕಿಡ್ನಿ ಆಗ್ಬೋದು ಅಥವಾ ಜಾಯಿಂಟ್ ಪೇನ್ಸ್ ಆಗ್ಬೋದು, ಇವು ಬರ್ತಾ ಇರ್ತಕ್ಕಂಥದ್ದು ಈ ಒಂದು ನೀರಿಂದ. ನೀರು ಏನಪ್ಪ ಅಂತಂದರೆ ನ್ಯಾಚುರಲ್ ಆಗಿರ್ತಕ್ಕಂಥ ನೀರನ್ನ ನಾವು ಕುಡಿತಾ ಇಲ್ಲ, ಅನ್ಯಾಚುರಲ್ ಅಂದರೆ ಫಿಲ್ಟರ್ ವಾಟರ್ ಅಂತೇಳಿ ನಾವು ಯಾವಾಗ ಜೋತು ಬಿದ್ದುವ ಫಿಲ್ಟರ್ಗೆ, ಆವಾಗ ನಮಗೆ ಕೀಲುವಾದಗಳಾಗ್ಬೋದು, ಜಾಯಿಂಟ್ ಪೇನ್ಗಳಾಗ್ಬೋದು, ಮೂಳೆ ನೋವುಗಳಾಗ್ಬೋದು, ಇವೆಲ್ಲ ಸ್ಟಾರ್ಟ್ ಆಗ್ತವೆ. ಅದರ ಜೊತೆಗೆ ಗಿಫ್ಟಾಗಿ ಕಿಡ್ನಿ ಸಮಸ್ಯೆಗಳು ಬರ್ತವೆ. ಕಿಡ್ನಿ ಡಯಾಲಿಸಿಸ್ ನ್ಯಾಚುರಲ್ ಆಗಿ ಎಲ್ಲ ಖನಿಜಾಂಶಗಳು ಇರ್ತಕ್ಕಂಥ ನೀರನ್ನು, ಉತ್ತಮವಾಗಿರ್ತಕ್ಕಂಥ ನೀರನ್ನ ನೋಡ್ಕೊಳ್ಳಿ. ಸಿಕ್ಕಿಲ್ಲ ಅಂದರೆ ಬೇರೆ ಬೇರೆ ಕಡೆ ಸಿಗ್ತದೆ ಬೋರ್ಗಳಲ್ಲಿ. ಮೊದಲು ನದಿ ನೀರುಗಳು ಕುಡಿತಾ ಇದ್ರು, ಅಷ್ಟೇ ಫ್ರೆಶ್ ಆಗಿತ್ತು. ತದನಂತರ ಬರ್ತಾ ಬರ್ತಾ ಬಾವಿ ನೀರುಗಳಿಗೂ ಹೇಳೋದು, ಅದು ಅಷ್ಟೇ ಫ್ರೆಶ್ ಆಗಿತ್ತು. ಈಗ ಬೋರ್ ನೀರುಗಳಿಗೆ ಇಳಿದಿದ್ದೀವಿ. ಬೋರ್ ನೀರುಗಳಿಗೆ ಇಳಿದ ಮೇಲೆ ಏನು ಮಾಡಿದ್ವಿ ಅಂತಂದರೆ ಫಿಲ್ಟರ್ ವಾಟರ್ ಅಂತ ಬಂದ್ವಿ. ಖನಿಜಾಂಶಗಳು ಎಲ್ಲ ಇರತಕ್ಕಂಥ ಆ ನೀರನ್ನು ಕುಡಿದಾಗ ನಮ್ಮ ದೇಹದಲ್ಲಿ ಸಪ್ತ ಧಾತುಗಳು ಅಂತ ಕರಿತೀವಿ. ಆ ಧಾತುಗಳು ಸಮ ಪ್ರಮಾಣದಲ್ಲಿದ್ದರೆ ಯಾವುದೇ ಒಂದು ರೋಗ ಬರೋದಿಲ್ಲ. ಅದು ಹೆಚ್ಚು ಕಮ್ಮಿ ಆದಾಗ ಮಾತ್ರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಬರ್ತಾ ಇರ್ತವೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಆದಷ್ಟು ನ್ಯಾಚುರಲ್ ವಾಟರ್, ಚೆನ್ನಾಗಿರ್ತಕ್ಕಂಥ ವಾಟರ್ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಮ್ಮ ನೀರನ್ನ ಇದು ಚೆನ್ನಾಗಿದೆ, ಪರವಾಗಿಲ್ಲ, ಇದನ್ನು ಕುಡಿಯಬಹುದು ಅಂತ ಕುಡೀರಿ ಅದನ್ನೇ. ಅದಕ್ಕೆ ಫಿಲ್ಟರ್ ಯಾಕೆ ಅವಶ್ಯಕತೆ ಇದೆ? ಫಿಲ್ಟರ್ ಒಳಗಡೆ ಒಂದು ಕೆಮಿಕಲ್ ರಾಡ್ ಬರುತ್ತೆ. ಅವರು 6 ತಿಂಗಳು ಒಂದ್ಸರಿ ಫಿಲ್ಟರ್ ಚೇಂಜ್ ಮಾಡ್ತಿರ್ತಾರೆ. ಆ ಚೇಂಜ್ ಮಾಡಿರ್ತಕ್ಕಂಥ ಒಳಗಡೆ ಕೆಮಿಕಲ್ ಇರ್ತದೆ. ಆ ಕೆಮಿಕಲ್ ಪೂರ್ತಿ ಕರಗೋಯ್ತು ಅಂದಮೇಲೆ ಆವಾಗ ಫಿಲ್ಟರ್ ಹಾಳಾಗಿದೆ ಅಂತೇಳಿ ಅದ್ರ ಒಳಗಡೆ ಇರ್ತಕ್ಕಂಥದ್ದನ್ನು ಚೇಂಜ್ ಮಾಡ್ತಾರೆ. ಮತ್ತೆ ನಿಮ್ಮ ನೀರು ಚೇಂಜ್ ಆಗ್ತಾ ಇರ್ತದೆ. ಉಪ್ಪು ನೀರು ನಿಮ್ಗೆ ಉಪ್ಪು ನೀರು ಇರ್ಬೋದು, ಅಲ್ಲಿ ಫಿಲ್ಟ್ರಲ್ಲಿ ಕೆಮಿಕಲ್ ನೀರು ಬರ್ತದೆ. ಉಪ್ಪು ನೀರು ಕುಡಿದ್ರೆ ಏನು ರೋಗ ಬರ್ತದೆ ಇಲ್ಲೋ ಗೊತ್ತಿಲ್ಲ, ಆದರೆ ಫಿಲ್ಟರ್ ನೀರು ಕುಡಿದ್ರೆ ಮಾತ್ರ ಕಂಪಲ್ಸರಿ ರೋಗಗಳು ಬರ್ತವೆ. ಆದ್ದರಿಂದ ಆದಷ್ಟು ನೀವು ನ್ಯಾಚುರಲ್ ವಾಟರ್ ಕುಡಿಯೋದು ಉತ್ತಮ. ನೋಡಿ, ಇದು ವೆಂಪ್ಲಿ ಗಿಡ ಅಂತ ಕರಿತೀವಿ. ಇದು ಒಂದು ವೆಂಪ್ಲಿ ಗಿಡ ಅಂತ ಕರಿತೀವಿ. ನೋಡಿ, ಕಾಯಿ ಈ ರೀತಿ ಇರುತ್ತೆ. ಹೂವು ಬಂದು ನೋಡಿ ಹಳದಿ ಹೂವು ಹಿಂಗಿರುತ್ತೆ. ಇದು ಬಿಳುಪು, ಕೆಂಪು 2 ವಿಧ ಇರುತ್ತೆ. ಬಿಳುಪು ಸಿಗೋದು ಸ್ವಲ್ಪ ರೇರು, ಕೆಲವು ಕಡೆ ಭಾಳಷ್ಟು ಸಿಗ್ತದೆ. ನಮ್ಮ ಕಡೆ ಸಿಗೋದು ರೇರ್ ಇರೋದ್ರಿಂದ ನಾನು ಈ ಕೆಂಪನ್ನೇ ತೋರಿಸ್ತಾ ಇದ್ದೀನಿ. ಗಿಡ ನೋಡ್ಕೊಳ್ಳಿ, ಹುಣಸೆ ಎಳೆ ಬಂದಂಗೆ ಬರ್ತದೆ, ಈ ರೀತಿ ಬರ್ತದೆ. ಯಾವ ರೀತಿ ಇದೆ ಅಂತ ನೀಟಾಗಿ ನೋಡ್ಕೊಳ್ಳಿ. ಬೆಳೆದ್ರೆ ಅಮ್ಮ ಬಂದರೆ ಒಂದು 2 ಅಡಿ ಅಥವಾ 3 ಅಡಿವರೆಗೂ ಬೆಳಿಬೋದು, ಅತಿ ಹೆಚ್ಚು ಅಂತಂದರೆ. ಇದು ಗಿಡದ ಒಂದು ಜಾತಿಗೆ ಸೇರಿರೋದು. ಇದು ಯಾವ ಸಮಸ್ಯೆಗಳಿಗೆ ಪರಿಷ್ಕಾರ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಇದು ಒಂದು ವೆಂಪ್ಲಿ ಗಿಡ. ಈ ವೆಂಪ್ಲಿ ಗಿಡ ಎಂತಕ್ಕಪ್ಪ ಯೂಸ್ ಆಗುತ್ತಂದರೆ ಕಿಡ್ನಿ ಸಮಸ್ಯೆಗಳು ಯೂಸ್ ಆಗ್ತದೆ. ಇದನ್ನೇನು ಮಾಡಬೇಕು ಅಂತಂದರೆ ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಯಬಹುದು. ನಿಮ್ಮ ಅಕ್ಕಪಕ್ಕದಲ್ಲಿ ಸಿಗೋಂಗಿದ್ರೆ, ಪ್ರತಿನಿತ್ಯ ಸಿಗುತ್ತೆ, ನಮ್ಮ ಮನೆ ಪಕ್ಕದಲ್ಲಿ ಇದೆ ಅನ್ನೋಂಗಿದ್ರೆ ಇದನ್ನು ಪ್ರತಿನಿತ್ಯ ಒಂದಷ್ಟು ಸೊಪ್ಪು ತಗೊಬನ್ನಿ, ಮಿಕ್ಸಿಗೆ ಹಾಕಿ 1 ಗ್ಲಾಸ್ ನೀರು ಹಾಕ್ಬಿಟ್ಟು 2 ಕಾಳು ಮೆಣಸು ಪುಡಿ 1-2 ಚಿಟಿಕೆ, ಜೀರಿಗೆ ಪುಡಿ 1-2 ಚಿಟಿಕೆ, ಯಾಲಕ್ಕಿ ಪುಡಿ 1-2 ಚಿಟಿಕೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಜ್ಯೂಸ್ ಪ್ರತಿನಿತ್ಯ ಕುಡಿಬೋದು. ನೀವು ಬೇಕಾದರೆ ಸೈಂಧವ ಲವಣ ಬಳಸ್ಕೊಳ್ಳೋದು. ಉಪ್ಪು ಬದಲು ಯಾವುದೋ ನಮ್ಮ ಸಮುದ್ರ ಲವಣ ಅಂತ ಕರಿತೀವಲ್ಲ ಪಾಕೆಟು, ಅದರ ಬದಲು ರಾಕ್ ಶಾಲ್ಟ್ ಅಂದರೆ ಸೈಂಧವ ಲವಣ ಅಂತ ಬರುತ್ತೆ. ಅದನ್ನು ಬಳಸ್ಕೊಂಡಾಗ ನಿಮಗೆ BP ಕಡಿಮೆ ಆಗುತ್ತೆ ಮತ್ತು ಈ ಕಿಡ್ನಿ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ. ಇದನ್ನು
ಅಕಸ್ಮಾತ್ ನಿಮ್ಗೆ ದೂರದಲ್ಲಿ ಸಿಗ್ತಾ ಇದೆ ಸರ್, ನಮ್ಗೆ ತುಂಬ ದೂರ ಹೋಗ್ಬೇಕು ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಅಂಥವ್ರು ಬೇರ್ಗಳು ಸಮೇತ ಕಿತ್ಕೊಂಡು ತಗೊಬಂದು ಸಣ್ಣ ಸಣ್ಣ ಪೀಸ್ಗಳು ಕಟ್ ಮಾಡಿ ಎತ್ತಿ ನೆರಳಲ್ಲಿ ಒಣಗಿಸ್ಕೊಳ್ಳಿ. ಒಣಗಿಸ್ಕೊಂಡು ಆದಮೇಲೆ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಒಳಕಾಲ್ಗೆ ಹಾಕಿ ಕುಟ್ಟುಬಿಡಿ. ಕುಟ್ಟಿದ್ರೆ ದಗಡ ಬರ್ತದೆ, ಸ್ವಲ್ಪ ದೊಡ್ಡ ನೈಸ್ ಏನು ಪೌಡ್ರ್ ಏನು ಬೇಕಾಗಿಲ್ಲ. ಆವಾಗ ಅದನ್ನೆತ್ತಿ ಒಂದು ಬಾಕ್ಸ್ಗೆ ಇಟ್ಕೊಂಡು ಪ್ರತಿನಿತ್ಯ ಒಂದಷ್ಟೆತ್ತಿ ನೀರಿಗೆ ಹಾಕಿ 4 ಗ್ಲಾಸ್ ನೀರು ಹಾಕಿ 1 ಗ್ಲಾಸ್ ಉಳಿಯೋವರೆಗೂ ಚೆನ್ನಾಗಿ ಕಾಯಿಸಿ ಆ ನೀರನ್ನ ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಕಷಾಯ ಅಂತ ಕರಿತೀವಿ. ಆ ಪ್ರತಿನಿತ್ಯ ಆ ಒಂದು ಬೆಳಗ್ಗೆ ಒಂದು ಟೈಮ್ ರಾತ್ರಿ ಒಂದು ಟೈಮ್ ಕುಡಿತಾ ಬಂದರೆ ಮ್ಯಾಕ್ಸಿಮಮ್ 3, 4, 5 ಪಾಯಿಂಟ್ ಇರ್ತಕ್ಕಂಥವ್ರು ಡಯಾಲಿಸಿಸ್ ಹೋಗದೇ ಇರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಬೇಗ ವಾಸಿ ಆಗ್ತಾ ಬರ್ತದೆ. ಕೆಲವರು 12, 13 ಇರ್ತಾರೆ ಡಯಾಲಿಸಿಸ್, ಇದು ಕ್ರೇಟಿನ್. ಆದರೆ ಅವ್ರಿಗೆ ಯಾವ ಸಿಂಪ್ಟಮ್ಸ್ ಇರೋದಿಲ್ಲ, ಕಾಲುಗಳು ಊತ ಇರೋದಿಲ್ಲ, ಎರಡನೇದು ವಾಮಿಟ್ಸ್ ಇರೋದಿಲ್ಲ, ತಿಂದ ಆಹಾರ ಚೆನ್ನಾಗಿಯೇ ಡೈಜೆಷನ್ ಆಗ್ತಾ ಇರ್ತದೆ, ಮೂತ್ರ ಎಲ್ಲ ಫ್ರೀ ಆಗಿರ್ತದೆ, ಯಾವುದೂ ಸಮಸ್ಯೆ ಇರೋದಿಲ್ಲ. ಆದರೂ 12ರಲ್ಲಿ ಇರ್ತದೆ. ಅಂಥವರು ಇದನ್ನು ಬಳಸ್ಕೋಬೋದು. ಇನ್ನು ಕೆಲವರು ಇದ್ದಾರೆ ಆಸ್ಪತ್ರೆಗಳಲ್ಲಿ 4 ಪಾಯಿಂಟ್ 4 ಪಾಯಿಂಟ್ ಬಂದಿದೆ ಅಂತ ಕೂಡಲೇ ಒಂದು ಪಿಸ್ಟುಲ ಫಿಟ್ ಮಾಡಿಬಿಡ್ತಾರೆ, ಜೀವನ ಪೂರ್ತಿ ಡಯಾಲಿಸಿಸಲ್ಲಿ ಜೀವನ ಕಲಿಬೇಕು. ಅಂಥ ಸಮಸ್ಯೆಗಳು ದಯವಿಟ್ಟು ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕೆಂತಂದರೆ ಸಮಸ್ಯೆ ಜಾಸ್ತಿ ಇದೆ ಅಂದಾಗ ಮಾತ್ರನೇ ನಿಮ್ಮ ಧೈರ್ಯ ಕಳ್ಕೋಬಾರ್ದು. ಕೆಲವರು ಡಾಕ್ಟರ್ಗಳು ಭಯ ಬೀಳಿಸ್ತಾರೆ, ಆ ಥರ ಭಯ ಬೀಳಕ್ಕೆ ಹೋಗಬೇಡಿ. ಮೊದಲನೇ ಅಸ್ತ್ರ ಅಂತಂದರೆ ರೋಗಕ್ಕೆ ಧೈರ್ಯನೇ ಬೇಕು. ಯಾವ ಪೇಷಂಟ್ ಧೈರ್ಯ ಕಳ್ಕೊಂತಾನೋ ಆ ವ್ಯಕ್ತಿಗೆ ಬಹುಬೇಗನೆ ರೋಗ ಅಟ್ಯಾಕ್ ಆಗ್ತದೆ, ಇನ್ನೂ ಜಾಸ್ತಿ ಆಗ್ತಾ ಬರ್ತದೆ. ಅದು ಮೂಲ. ಆದ್ದರಿಂದ ಭಯ ಬೀಳದಂಗೆ ಧೈರ್ಯವಾಗಿದ್ದರೆ ನಿಮ್ಮ ರೋಗನ ನಿಧಾನಕ್ಕೆ ವಾಸಿ ಮಾಡ್ಕೋಬೋದು. ಅಕಸ್ಮಾತ್ ನಮಗೆ ಸಿಗೋದಿಲ್ಲ ಸರ್, ನಾವು ಈ ಥರ ಡಯಾಲಿಸಿಸಲ್ಲಿ ಹೋಗ್ತಾ ಇದ್ದೀವಿ, ವಾರಕ್ಕೆ 2 ಸರಿ 3 ಸರಿ ಆಗ್ತಾ ಇದೆ ಅಂತಕ್ಕಂಥವ್ರಿಗೆ ದಯವಿಟ್ಟು ನಮ್ಮಲ್ಲಿ ಅದಕ್ಕೆ ಔಷಧಿ ಸಿಗೋದಿಲ್ಲ. ಅದೇ ವಾರಕ್ಕೆ ಒಂದು ಟೈಮ್ ಹೋಗ್ತಾ ಇದ್ದೀವಿ ಅಥವಾ ಡಯಾಲಿಸಿಸ್ ಹೋಗ್ತಾ ಇಲ್ಲ, ಇನ್ನೂ ಇದರಲ್ಲಿದ್ದೀವಿ ಅಂಥವ್ರು ಯಾರಾದರೂ ಇದ್ರೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಕೊಡ್ತೀನಿ. ಅದು ನಿಮ್ಗೆ ಪರಿಪೂರ್ಣವಾಗಿ ವಾಸಿ ಆಗ್ತಾ ಬರ್ತದೆ. ಡಯಾಲಿಸಿಸಲ್ಲಿ 2 ಸರಿ 3 ಸರಿ ಹೋಗ್ತಾ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ವಾರದಲ್ಲಿ ಅವರು ಈ ಒಂದು ಸೊಪ್ಪನ್ನ ಪ್ರತಿನಿತ್ಯ ಬಳಸ್ಕೊಂತ ಬಂದರೆ ನಿಮಗೆ ಆ ಒಂದು ಸಿಂಪ್ಟಮ್ಸ್ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ. ನಿಧಾನಕ್ಕೆ ಅರ್ಜೆಂಟಾಗಿ ವಾಸಿ ಆಗಲ್ಲ. ಡಯಾಲಿಸಿಸ್ ಮಾಡಿಸ್ಕೊತಾ ಇರಿ, ಇದನ್ನು ಬಳಸ್ಕೊತ ಬಂದಾಗ ನಿಮಗೆ ಆ ಕ್ರೇಟಿನ್ ಲೆವೆಲನ್ನು ಡೌನ್ ಆಗ್ತಾ ಬರ್ತದೆ. ನಿಧಾನಕ್ಕೆ ನಿಮಗೆ ನೀವಾಗಿ ಬಿಟ್ಕೊಡ್ಬೋದು. ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು ರೆಮಿಡಿನ ನೀವು ನೀವಾಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.